ಹಾಯ್ ಹಲೋ ನಮಸ್ಕಾರ. ನಾನು ಮಿಸಸ್ ಮೇಘಾ ಸರಾಫ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ದಿನ ನಾನು ಇಲ್ಲಿ ನಮ್ಮ ಸವಳ ಸಂಘ ಅನ್ನೋ ಪಾರ್ಕಿಗೆ ಬಂದಿದ್ದೇವೆ. ಸೊ ಎಂಟ್ರೆನ್ಸಿಗೆ ಬಂದಿದ್ದೇವೆ ನಾವು. ಸೊ ಈ ಥರನಾಗಿ ಲೊಕೇಶನ್ ಈ ಥರ ಇರುತ್ತೆ. ಸೊ ಇದು ಎಂಟ್ರೆನ್ಸ್, ಫೀ ಕೊಟ್ಟು ಒಳಗಡೆ ಬಂದರೆ ಈ ಥರ ಎಲ್ಲ ಲೊಕೇಶನ್ ಸಿಗುತ್ತೆ ನಮಗೆ. ಎಂಟ್ರೆನ್ಸಿಗೆ ಗಜಾನನ ಗಜಮುಖ ಗಜರಾಜನ ನಿಂದಿರಿಸ್ಬಿಟ್ಟಿದ್ದಾರೆ. ಸೊ ಎಲ್ಲ ಯಾತ್ರಿಗಳು, ಪ್ರವಾಸಿಗರು ಸೊ ಈ ಥರ ಬಂದು ತಮ್ಮ ಫೋಟೋಶೂಟ್ ಮಾಡಿಕೊಂಡು ಹೋಗ್ತಾರೆ. ಹಾಗೆ ನಾನು ಈ ಸವಳ ಸಂಘದ ಪ್ರಕೃತಿಯ ನಯನ ಮನೋಹರ ದೃಶ್ಯವನ್ನು ಸೆರೆ ಹಿಡಿತಾ ಇದ್ದೇನೆ. ಸೊ ಬಿಗ್ ಆನೆ ನೋಡಿ. ಈ ಥರ ಗಾರ್ಡನ್ ಮಾಡಿದ್ದಾರೆ. ಈ ಥರ ಕೂಡಲಿಕ್ಕೆ ಮಾಡಲಿಕ್ಕೆ ಸೊ ಪ್ರವಾಸಿಗರು ಅಲ್ಲೊಂದು ತಾಣದ ಕೂಡಲಿಕ್ಕೆ ಈ ಥರನಾಗಿ ಚೆನ್ನಾಗಿ ನೋಡಲಿಕ್ಕೆ ಚೆನ್ನಾಗಿ ಪ್ಲೇಸ್, ಸೂಪರ್ ಆದಂಥ ಪ್ಲೇಸ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಪ್ಲೇಸ್ನ ಕ್ರಿಯೇಟ್ ಮಾಡಲಿಕ್ಕೆ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿಗಳ ಮಾತುಗಳಿಂದ ಈ ಪಾರ್ಕ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಕ್ಯೂಟಾಗಿ ಕೂತಿರೋಂಥ ಗರ್ಲ್ಸ್. ಈ ಆಲದ ಗಿಡ ಟ್ರೀ ಪಾರ್ಕ್ ಅಂತೇಳಿ ಹೇಳ್ಬೋದು. ಸೊ ಇದು ಟ್ರೀ ಪಾರ್ಕ್ ಅಂತೇಳಿ. ಸೊ ಎಲ್ಲ ಕಡೆ ಆಲದ ಮರಗಳನ್ನು ನೆಟ್ಟಿದ್ದಾರೆ. ಆಲದ ಮರದಲ್ಲಿ ಜಾಸ್ತಿ ಆಮ್ಲಜನಕದ ಇರೋದರಿಂದ ಆಲದ ಮರದಲ್ಲಿ ಶುದ್ಧವಾದ ಗಾಳಿ ಸಿಗುತ್ತದೆ. ಹಾಗಾಗಿ ಈ ಎಲ್ಲ ಆಲದ ಮರಗಳನ್ನು ಇಲ್ಲಿ ನೆಟ್ಟು ಟ್ರೀ ಪಾರ್ಕನ್ನು ಮುಖಾಂತರ ಸಣ್ಣವರಿದ್ದಾಗ ಈ ಆಟಗಳನ್ನು ಆಡ್ತಾ ಇದ್ರು ಅಂತ ಹೇಳಿ. ಸೊ ಇದನ್ನು ಈ ಥರ ಈ ಕಲೆ. ಸೊ ಥ್ಯಾಂಕ್ ಯು. ನೋಡಿ ತರತರನಾದ ಆಟಗಳನ್ನು ಈಗಿನ ಮಕ್ಕಳು ಕರೆ ಮೊಬೈಲಲ್ಲೇ ಅವ್ರ ಕಾಲ ಕಳೆಯುವಂಥ ದಿನಗಳಾಗ್ಬಿಟ್ಟಿದೆ. ಮೊಬೈಲ್ ಕೊಟ್ರೇ ಈ ಆಟಗಳು ಅವರಿಗೆ ಗೊತ್ತಿಲ್ಲ. ಸೊ ಇದು ಏನಂತ ಕೇಳಿದರೆ ಹೇಳ್ಬೋದು, ಏನಿದು ಚೀನಿ ದಂಡಿ ಆಟ. ಸೊ ನೋಡಿ ನೆನಪಾಗುತ್ತೆ, ನಾವು ಬಾಲ್ಯದಲ್ಲಿ ಈ ಥರ ಆಡಿದ್ದೀವಿ ಅಂತ ಹೇಳ್ಬಿಟ್ಟು. ಡಳ್ಳು ಬಾರಿಸುವುದು. ಸೊ ಡಳ್ಳು ಬಾರಿಸುವ ಚಿತ್ರಕಲೆಯ ಮುಖಾಂತರ ನಮ್ಮ ಈ ಸೈಡಿಗಿರುವಂತಹ ಈ ಕಲೆಯ ಬಗ್ಗೆ ಇರಲಿ, ನಾನಾ ಕಡೆಯಿಂದ ಬರುವಂಥ ಜನಗಳಿಗೆ ಶಾಲಾ ಬಾಲಕಿಯ ಕೈಯಲ್ಲಿ ಒಂದು ನೀರಿನ ಇದನ್ನು ಕೊಟ್ಟು ಕ್ಯಾನ್ ಕೊಟ್ಟು ಸೊ ಗಿಡಗಳನ್ನು ಬೆಳೆಸಲಿಕ್ಕೆ ಇದು. ಯಾಕಂದರೆ ಕನ್ನಡ ಶಾಲೆಯ ಉಳಿವಿಗಾಗಿ ಕನ್ನಡ ಶಾಲೆಯಲ್ಲಿ ಕಲೀಲಿ ಮಕ್ಕಳು. ಸೊ ಹೆಣ್ಣೊಂದು ಕಲಿತರೆ ಶಾಲೆಗೆಂದು ತೆರೆದಂತೆ ಎನ್ನುವಂತೆ ಹೆಣ್ಣನ್ನು ಮನೇಲಿ ಕೂಡ ಹಾಕಬೇಡಿ. ಸೊ ಶಾಲೆಗೆ ಕಳಿಸಿ, ಅವಳು ಎಜುಕೇಟೆಡ್ ಆದರೆ ಈ ಥರ ಸಮಾಜ ಸುಧಾರಣೆ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನು ಈ ಪಾರ್ಕಿನಲ್ಲಿ ಈ ಹೆಣ್ಣು ಮಗುವಿನ ಕೈಯಲ್ಲಿ ಈ ಥರ ನೀರಿನ ಪಾಯಿಂಟ್ ಕೊಟ್ಟು ಇದನ್ನು ಎಲ್ಲರಿಗೂ ಅರ್ಥ ಆಗುವ ಹಾಗೆ ಈ ಚಿತ್ರವನ್ನು ತೋರಿಸಿದ್ದಾರೆ. ಸೊ ಪಾರ್ಕಲ್ಲಿ ಒಳಗಡೆ ಬಂದರೆ ನಾನಾ ಥರದ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಸಿಗುತ್ತದೆ. ನೋಡಿ, ಹಳ್ಳಿ ಸೊಗಡಿನ ಕಥೆಗಳನ್ನು ಹೆಣೆದು ಯಾವ ರೀತಿ ಹಳ್ಳಿಯ ಜೀವನ ಶೈಲಿಯನ್ನು ತೋರಿಸಿದ್ದಾರೆ. ಸೊ ಮೊದಲಿಗೆ ಗ್ರೈಂಡರ್ ಇದ್ದಿದ್ದಿಲ್ಲ, ಮಿಕ್ಸರ್ ಇದ್ದಿದ್ದಿಲ್ಲ, ಕುಟ್ಟೋದ್ರ ಮುಖಾಂತರ ನೆಲ್ಲು ಕುಟ್ಟಿ ತೆಗೆದಿದ್ರು. ಶಾವಿಗೆ ಮಿಷನ್ ಬಂದು ಶಾವಿಗೆನ ಎಸೆದು
ಪಾಟಲ್ಲಿ ಸೊ ನೀರು ಕಾಯಿಸೋದು. ಹಳ್ಳಿ ಜೀವನ ಇದೇ ಥರನಾಗಿ ಹಳ್ಳಿ ಜೀವನನೂ ನಡೆಸ್ತಾ ಇರ್ತಾರೆ. ಸೊ ಮನೆಯಲ್ಲಿ ಹೆಣ್ಮಕ್ಳು ಇದ್ದು ತಾವು ಈ ಥರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸೊ ಇವೆಲ್ಲ ನೋಡೋದ್ರಿಂದ ನಮ್ಮ ಹಳ್ಳಿಗಳು ನಮ್ಮ ಕಣ್ಣು ಮುಂದೆ ಬರ್ತಾವೆ. ಈಗ ಮಾಡರ್ನ್ ಜಮಾನದಲ್ಲಿ ಚೂಡಿದಾರ, ಮಿನಿ ಸ್ಕರ್ಟ್ ಅದು ಇದು ಅಂತ ಹೇಳಿಬಿಟ್ಟು ಸೊ ಲಂಗ ಚೋಲಿ, ಸೊ ಅವರು ಮಿಡಿ ಯಾವ ಥರ ಹುಡುಗಿಯರ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಹಾಕ್ತಿದ್ರು ಅಂತಂದು ಹೇಳ್ಬಿಟ್ಟು ಸೊ ಈ ಹುಡುಗಿಯರ ಡ್ರೆಸ್ಸ. ಸೊ ಥ್ಯಾಂಕ್ ಯು. ನೋಡಿ ಕುಂಟೆಬಿಲ್ಲೆ ಆಟ ಆಡ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ನಾವು ಆಟ ಆಡಿದ್ದು ನೆನಪಾಗ್ತದೆ. ಓ